ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಜೊತೆ ಮೈತ್ರಿ ಮಾಡ್ಕೊಳ್ಳದೆ ಹೋಗಿದ್ರೆ ಮತ್ತಷ್ಟು ಸೀಟು ಅಂದ್ರೆ ಈಗ 17 ಸೀಟನ್ನು ತಗೊಂಡಿದೆ. 17ರಲ್ಲಿ ಸುಮಾರು 5 ಸೀಟು ಕಡಿಮೆ ಆಗ್ತಿತ್ತು ಅಂತ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಿದೆ. ಹಾಗಾದ್ರೆ ಜೆಡಿಎಸ್ ನ ಹೊಂದಾಣಿಕೆ ಬಿಜೆಪಿಗೆ ವರದಾನವಾಯ್ತಾ ರಾಜ್ಯದಲ್ಲಿ? ಜೊತೆ ವಿಚಾರ ಕುರಿತು ಮಾತಾಡ್ತಾ ಹೋಗ್ತಾರೆ MLC ಆದಂತ CN ಮಂಜೇಗೌಡರು. ಮಾತನಾಡ್ಸೋಣ ಸರ್. ಮೊದಲು ನಮಸ್ತೆ ಸರ್. ಈಗ ನೋಡ್ತಾ ಇದ್ರಿ, ರಿಸಲ್ಟ್ ಎಲ್ಲ ಬಂದಾಯ್ತು. ಈಗ ಏನು ಅಂತಂದ್ರೆ ಸರ್ಕಾರ ರಚನೆ ಒಂದೇ ಬಾಕಿ. ಅದೇ ರಾಜ್ಯದಲ್ಲಿ ಜೆಡಿಎಸ್ ಜೊತೆ ಬಿಜೆಪಿ ಮೈತ್ರಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಸುಮಾರು 5 ರಿಂದ 6 ಸೀಟು ಕಳ್ಕೊತಿತ್ತು ಅಂತ ಚರ್ಚೆ ಆಗ್ತಿದೆ. ಇದು ಏನು ವಾಸ್ತವತೆ? ಇದು ನೀವು ಕೇಳೋ ಕ್ವಶನ್ ಹೆಂಗಿದೆ ಅಂದರೆ, BJPಗೆ JDSಗೆ ಜಗಳ ತರಿಸ್ಬಿಡ್ತೀರ. ಅವ್ರು ಏನು ಅನ್ಕೋತಾರೆ, ನಾವು ಒಂದು ಮನೆಯ, ಒಂದು ಸಂಸಾರದ, ಒಂದು ಜೀವನದ ಈ ರಾಜಕೀಯದಿರ್ತಕ್ಕಂಥ ವ್ಯವಸ್ಥೆಗಳನ್ನ ಸರಿಪಡಿಸ್ಬೇಕು ಅಂತ ಹೇಳಿ JDS ಮತ್ತು BJP ಹೊಂದಾಣಿಕೆ ಆಗಿದೆ. ಇವತ್ತು ಹಳೆ ಮೈಸೂರು ಭಾಗದಲ್ಲಿ ಇವರು ಕಂಪೇರ್ ಟು ಕಲ್ಯಾಣ ಕರ್ನಾಟಕ ಟು ಹಳೆ ಓಲ್ಡ್ ಮೈಸೂರು ಭಾಗದಲ್ಲಿ ಇವತ್ತು BJP ಮತ್ತು JDSಗೆ ಜನಾದೇಶವನ್ನು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಕಾರಣ ಏನಪ್ಪ ಅಂದರೆ, ಮೋದಿಯವರ ಒಂದು ಅಲೆ, HD ದೇವೇಗೌಡರು ಮತ್ತು ಕುಮಾರಣ್ಣವ್ರ ಬಗ್ಗೆ ಇದ್ದಂಥ ಒಂದು ಗೌರವ, ಪ್ರೀತಿ ಮತ್ತು ಕೊಟ್ಟಂಥ ಅಭ್ಯರ್ಥಿಗಳು ಕೂಡ ಸಜ್ಜನರಾಗಿದ್ದರು. ಇದು ಎಲ್ಲರ ಪರಿಣಾಮವಾಗಿ ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತು JDS ಪಕ್ಷದ ಅಭ್ಯರ್ಥಿಗಳು ಟೋಟಲಿ ಹೇಳಬೇಕಂದ್ರೆ NDA ಇವತ್ತು ಈ ಸೀಟ್ಗಳನ್ನ ಈ ಭಾಗದಲ್ಲಿ ತಗೊಳ್ಳಿಕ್ಕೆ ಕಾರಣ ಆಗಿದೆ. ಇವತ್ತು ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ಇಡೀ ದೇಶ ನೋಡ್ತಿದ್ದಂಥ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ. ಆ ಭಾಗದಲ್ಲಿ ಇವತ್ತು ಕರ್ನಾಟಕದಲ್ಲಿ ಹೇಗಪ್ಪ ಇತ್ತು ಅಂದರೆ, ಅದೊಂದು ಸೀಟನ್ನು ನಾವು ಹೊಡೆದ್ರೆ 27 ಸೀಟನ್ನು ಗೆದ್ದಂಗೆ ಇರತಕ್ಕಂಥದ್ದು ಇತ್ತು. ಇವತ್ತು ಜನಗಳು ಎಷ್ಟು ಪ್ರಬುದ್ಧರಾಗಿದ್ದಾರೆ, ಬುದ್ಧಿವಂತರಾಗಿದ್ದಾರೆ. ಹಾಗೆಯೇ ಇವತ್ತು ಸ್ವತಂತ್ರ, ಇವತ್ತು ಏನು ಪ್ರಜಾಪ್ರಭುತ್ವ ಅಂತ ನಾವು ಹೇಳ್ತೀವಿ, ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಹಣಕ್ಕೆ ಬೆಲೆ ಇಲ್ಲ, ಯಾವುದು ಕೂಡ ಹೆಸರಿಗೆ ಮತ್ತು ಮಾಡ್ತಕ್ಕಂಥ ಕೆಲಸಕ್ಕೆ ಗೌರವ ಇದೆ ಅಂತಕ್ಕಂಥ ಇವತ್ತು ಒಂದು ಸಮಾಜಕ್ಕೆ ಒಂದು ಮೆಸೇಜನ್ನು ಏನು ಕೊಟ್ಟಿದೆ. ಇದು ಮುಂದೆ ಬರ್ತಕ್ಕಂಥ ಜನ್ರೇಷನ್ನು, ಮುಂದೆ ಬರ್ತಕ್ಕಂಥ ರಾಜಕಾರಣಿಗಳು ಇದನ್ನು ಅವರು ಅರ್ಥ ಮಾಡ್ಕೋಬೇಕು. ಅದರಿಂದಾಗಿ ಇವತ್ತು ಏನು ಭಾರತೀಯ ಜನತಾ ಪಾರ್ಟಿ ಜೊತೆಗೆ JDS ಪಾರ್ಟಿ ಎರಡು ಒಗ್ಗೂಡದೆ ಹೋಗಿದ್ರೆ ಕಷ್ಟ ಆಗ್ತಿತ್ತು. 100% ಬರ್ತಿರ್ಲಿಲ್ಲ. ನೋ, 100% ಬರ್ತಿರ್ಲಿಲ್ಲ. ಇನ್ನು ನಮ್ಮ ಗೆಲುವಿಗೂ ಕಾರಣ ಆಗಿದೆಯಲ್ಲ. ಈಗ ನಾವು ನಮ್ಮ ವರಿಷ್ಠರು, ನಮ್ಮ ರಾಜ್ಯ ನಾಯಕರಾದಂಥ ಕುಮಾರಣ್ಣ ಸಾಹೇಬರು ಇವತ್ತು 2.5 ಲಕ್ಷಕ್ಕಿಂತ ಹೆಚ್ಚಿನ ಮತಗಳನ್ನ ತಗೊಂಡು ಇವತ್ತು ನಾವು ಗೆದ್ದಿದ್ದಾರೆ. ಕೋಲಾರದಲ್ಲಿ ಕೂಡ ಗೆದ್ದಿದ್ದಾರೆ. ಇವತ್ತು ನಾವೇನು ಅನ್ಕೋತೀವಿ, BJP ಇಲ್ದೋಗ್ರೂ ಗೆಲ್ತಿದ್ದು ಅಂತ ನಾವು ಅನ್ಕೋತೀವಿ. ಆಗ ಅನ್ಕೊಂಡು ಹೋದಾಗ NDAನ ಪದಕ್ಕೆ ಅರ್ಥ ಇಲ್ಲ. ಅದರಿಂದಾಗಿ ಇವತ್ತು BJP ಮೇಲಲ್ಲ, JDS ಏನು ಕೆಳಗಡೆ ಇಲ್ಲ, ಅಥವಾ JDS ಏನು ಮೇಲಲ್ಲ, BJP ಏನು ಕೆಳಗಡೆ ಇಲ್ಲ. ಇವತ್ತಿನ ದಿವಸ ಏನು ಜನಗಳು ತಮ್ಮ ಒಂದು ಅಭಿಪ್ರಾಯವನ್ನು, ತಮ್ಮ ಇಚ್ಛೆಯನ್ನು, ಅವರಿಗೆ ಪ್ರಜಾಪ್ರಭುತ್ವದ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದ ಹಕ್ಕನ್ನು ಚಲಾಯಿಸೋದ್ರ ಮುಖಾಂತರ ಅವರ ಭಾವನೆಗಳನ್ನ ಇವತ್ತು ತೋರ್ಪಡಿಸ್ಕೊಂಡಿದ್ದಾರೆ. ಯಾರು ನಮ್ಮ ಲೀಡ್ರ್ ಆಗಬೇಕು ಅಂತಕ್ಕಂಥದ್ದನ್ನು ತೋರಿಸ್ಕೊಂಡಿದ್ದಾರೆ. ಆದರೆ ಒಂದು ತಿಳ್ಕೋಬೇಕು, ಗ್ಯಾರಂಟಿ ಕಡೆಗೆ ಜನಗಳಷ್ಟು ಒಲವನ್ನು ಕೊಟ್ಟಿಲ್ಲ. ಅದು ಗೊತ್ತಾಗ್ತದೆ ಜನಗಳಿಗೆ. ಗ್ಯಾರಂಟಿ ಕೊಟ್ಟು ನಾವು ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅಂತಕ್ಕಂಥದ್ದಕ್ಕೆ ಇವತ್ತು ಜನ, ಅದಕ್ಕೆ ಪುಕ್ಕಟ್ಟೆಗೆ ಇವತ್ತು ಜನ ಒಲವಿಲ್ಲ. ಪುಕ್ಕಟ್ಟೆ ಕೊಡಬೇಡಿ, ಕೊಡಿ, ಒಂದಿಷ್ಟು ಮಾನದಂಡಗಳನ್ನ ಹಾಕಿ. ಇದು ಇಂಥವ್ರಿಗೆ ಸಿಗಬೇಕು. ಮಂಜೇಗೌಡಂಗೂ ಅದೇನೆ, ಮಂಜೇಗೌಡರು ಡ್ರೈವರ್ಗೂ ಅದೇನೆ ಅಲ್ವಾ? ಉದಾಹರಣೆಗೆ ಹೇಳಿದ್ದು ನಾನು ತಮಗೆ. ಹೀಗಾಗಬಾರ್ದು. ಅದರಿಂದಾಗಿ ಅಟ್ಲೀಸ್ಟ್ ಕರ್ನಾಟಕ ಸರ್ಕಾರ ಇವತ್ತು ಮಾನ್ಯ ಸಿದ್ದರಾಮಯ್ಯನವ್ರ ಸರ್ಕಾರ ಇದೆ. ಇತ್ತೀಚೆಗಾದರೂ ಕೂಡ
ಯಾವುದ್ಯಾವುದನ್ನು ನಾವು ಸಂಪನ್ಮೂಲಗಳನ್ನ ಕ್ರೋಢೀಕರಿಸ್ಕೊಂಡು ಯಾವುದನ್ನು ಅನೌನ್ಸ್ ಮಾಡಬೇಕು, ಯಾವುದನ್ನು ಅನೌನ್ಸ್ ಮಾಡಿದರೆ ಈ ಸಮಾಜದಲ್ಲಿರ್ತಕ್ಕಂಥ ಮಧ್ಯಮ ವರ್ಗದ ಜನಗಳ ಮೇಲೆ ಏನು ಹೊರೆ ಬೀಳ್ತದೆ ಅಂಥ ಕಾರ್ಯಕ್ರಮ ದಯವಿಟ್ಟು ಇವತ್ತಿನ ಈಚೆಗಾದರೂ ಹಾಕೋಬಾರ್ದು. ಸರ್ ಇದನ್ನು ಹೊರತುಪಡಿಸಿ ಸರ್ ಟೋಟಲ್ ದೇಶದಲ್ಲಿ ಮಾತನಾಡಿದ್ರೆ ಸರ್ NDA ಕೂಟಕ್ಕೆ ಒಂದು ಕಡೆ ಎಚ್ಚರಿಕೆ ಕೊಟ್ರ ಇಂಡಿಯಾ ಕೂಟ ಅನ್ನುವಂಥ, ಯಾಕೆಂದರೆ ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. 400 ಸೀಟ್ ಬರ್ತೀವಿ, 380 ಸೀಟ್ ಬರ್ತೀವಿ ಅಂತ ಒಂದಷ್ಟು ಮಾತುಗಳನ್ನ ಆಡ್ತಿದ್ರು NDA ಮೈತ್ರಿಕೂಟದಲ್ಲಿ. ಇಲ್ಲ ಒಂದು ಕಡೆ ದೊಡ್ಡ ಮಟ್ಟದ ಸಾಧನೆ ಮಾಡಿದೆ ಈ ಬಾರಿ. ಒಂದು ವಿರೋಧ ಪಕ್ಷದಲ್ಲಿ ಯಾವ ರೀತಿ ಕೂರಬೇಕಿತ್ತು ಆ ಲೆವೆಲ್ಗೆ ಬಂದು ಇಂಡಿಯಾ ಮೈತ್ರಿಕೂಟ ಕೂತಿದೆ. ಇಲ್ಲ ಒಂದು ಕಡೆ ಮೋದಿಯವ್ರಿಗೆ ಒಂದು ಎಚ್ಚರಿಕೆ ಹೋಗ್ತಿದೆಯಾ ಅನ್ನುವಂಥದ್ದು. ನನ್ನ ಅಭಿಪ್ರಾಯದಲ್ಲಿ ನಾನು ಹೇಳಬೇಕು ಅಂದರೆ, ಇವರು ಏನು 1 ಲಕ್ಷ ರೂಪಾಯಿಗಳನ್ನ ಕೊಟ್ಬಿಡ್ತೀವಿ ಅಂದರು. ಏನು ಇವರೇ ಇವತ್ತು 1 ಲಕ್ಷ ರೂಪಾಯಿ ಹತ್ರ ಒಬ್ರಿಗೆ ಕೊಟ್ಟರೆ ಅವ್ರು ಅನೌನ್ಸ್ ಮಾಡಿದ ಪ್ರಕಾರ ಎಷ್ಟು ಕೋಟಿ ಇದೆ ಹೇಳಿ ನೋಡೋಣ? 25 ಕೋಟಿ ಇದೆ. 25 ಕೋಟಿ ಜನಕ್ಕೆ 1 ಲಕ್ಷ ರೂಪಾಯಿ ಅಂದರೆ ಎಷ್ಟಾಯಿತು? ಈ ದೇಶದ ಬಡ್ಜೆಟ್ ಎಷ್ಟು? ಇವತ್ತು ಕರ್ನಾಟಕ ಇವತ್ತು ಅವ್ರಿಗೆಲ್ಲ ಒಂದು ಪಾಠ ಕಲಿಸ್ತಾ ಇದೆ. ಗ್ಯಾರಂಟಿ ಕೊಡೋದ್ರ ಮುಖಾಂತರ, ಫ್ರೀ ಕೊಡೋದ್ರ ಮುಖಾಂತರ ಇವತ್ತು ಅಭಿವೃದ್ಧಿ ಕೆಲಸಗಳು ಕುಂಠಿತವಾಗಿದೆ. ಶಾಸಕರುಗಳಿಗೆ ಯಾರಿಗೂ ಕೂಡ ಅವರ ಕ್ಷೇತ್ರದ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಇವತ್ತು ಫಂಡ್ಸ್ ಇಲ್ಲ. ಸೊ ಈ ದೇಶಗತಿನ ಹಂಗೆ ಮಾಡಿಬಿಡ್ತಾರೆ. ಅದಕ್ಕೆ ಒಂದಿಷ್ಟು ಜನ ಈ ಸರಿ ಏನಾದರೂ ಅದಕ್ಕೆ ಹೋದರು, ಬದಲಾಯ್ತಲ್ಲಿ ಸಂವಿಧಾನನ ಬದಲಾಯಿಸ್ಬಿಡ್ತಾರೆ ಅನ್ನತಕ್ಕಂಥ ಒಂದು ತಪ್ಪು ಮಾಹಿತಿನ ಪ್ರಚಾರ ಮಾಡಿದರು. ಅದಕ್ಕೆ ಪೂರಕವಾಗಿ ಒಂದಿಷ್ಟು ಜನ ಮಾತಾಡೋ ಶುರು ಮಾಡಿಕೊಂಡ್ರು, BJPನಲ್ಲೂ ಕೂಡ. ಅದು ಅದಕ್ಕೆ ಒತ್ತು ಕೊಟ್ಟಂಗಾಯಿತು. ಅದರ ಪರಿಣಾಮನೇ ಇದು. ಇವತ್ತು ನರೇಂದ್ರ ಮೋದಿನ ಈ ದೇಶದಲ್ಲಿರ್ತಕ್ಕಂಥ ಜನ 90% ಜನ ಇವತ್ತು ಒಪ್ಕೋತಾರೆ. 90% ಜನ ಇವತ್ತು ನೀವು ಮತ ಹಾಕಿರ್ತಕ್ಕಂಥ ಶೇಕಡಾವಾರು ತಗೊಂಡಾಗ ಇವತ್ತೇನು INDA ಇತ್ತು ಮತಗಳನ್ನ ಹೆಚ್ಚಿಗೆ ತಗೊಂಡಿದೆ. ಇದೆಲ್ಲವನ್ನು ಜನಗಳು ಇವೆಲ್ಲ ಮಾಡೋಕ್ಕೆ ಸಾಧ್ಯನಾ ಅಂತ ಸ್ವಲ್ಪ ಯೋಚನೆ ಮಾಡಬೇಕಿನ್ನು ಮುಂದೆ. ನರೇಂದ್ರ ಮೋದಿರವರಿಗೆ ಇವತ್ತು ಜನ ನೀವು ಹೇಳ್ತಿದ್ದಿರಲ್ಲ ಏನು ಎಚ್ಚರಿಕೆ ಕೊಟ್ರ ಅಂತೇಳಿ. ನರೇಂದ್ರ ಮೋದಿಯವ್ರಿಗೆ ಈ ಥರದಲ್ಲೇನೂ ಅವ್ರಿಗೆ ಬುದ್ಧಿ ಕಲಿಸೋ ಅವಶ್ಯಕತೆ ಇರಲಿಲ್ಲ. ಯಾಕೆಂದರೆ ಅವ್ರಿಗೇನು ಹಿಂದೆ ಮುಂದೆ ಯಾರೂ ಇಲ್ಲ. ಆಸ್ತಿ ಏನು ಮಾಡಬೇಕು ಅಂತಕ್ಕಂಥ ಏನಿಲ್ಲ. ಪಾರ್ಟಿ ಕಟ್ಟಬೇಕು, ಈ ದೇಶದಲ್ಲಿ ಸುಭದ್ರವಾದಂಥ ಒಂದು ಸರ್ಕಾರವನ್ನು ಕೊಡಬೇಕು, ಜನತೆ ನೆಮ್ಮದಿಯಿಂದ ಬಾಳಿ ಬದುಕಬೇಕು. ಗಡಿ ಪ್ರದೇಶತಕ್ಕಂಥ ಏನು ಇವತ್ತು ಭಾರತ ಗಡಿ ಇರ್ತಕ್ಕಂಥ ಏನು ಗ್ರಾಮೀಣ ಪ್ರದೇಶಗಳಿವೆ ಮತ್ತು ಅಲ್ಲಿ ಏನು ಸೈನಿಕರಿದ್ದಾರೆ ಅವ್ರನ್ನ ಕಾಪಾಡೋದ್ರ ಮುಖಾಂತರ ಈ ದೇಶವನ್ನು ರಕ್ಷಣೆ ಮಾಡಬೇಕು ಅಂತಕ್ಕಂಥ ಒಂದು ಉದಾರವಾದಂಥ ಮನಸ್ಸಿರ್ತಕ್ಕಂಥ ವ್ಯಕ್ತಿ ಅಂದರೆ ಅದು ನರೇಂದ್ರ ಮೋದಿಜಿಯವರು. ನಾನು ಮಾಜಿ ಸೈನಿಕನಾಗಿ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದರಿಂದಾಗಿ ಆದರೂ ಅವರಲ್ಲಿ ಏನಾದ್ರು ಸಣ್ಣ ಪುಟ್ಟ ಇದ್ದರೂ ಅದನ್ನು ಕೂಡ ತಿದ್ಕೋಬೇಕು ಅಂತಕ್ಕಂಥ ಎಚ್ಚರಿಕೆ ಕೊಟ್ಟಿದ್ದಾರೆ ಅಂತೇಳಿ ನಿಮ್ಮ ಮಾತಿಗೆ ನಾನು ಕೂಡ ಒಂದು ಸಹಾನುಭೂತಿನ ಅಂದರೆ ನನ್ನ ಒಂದು ಅದಕ್ಕೆ ಸಹಮತವನ್ನು ಸೂಚಿಸ್ತೀನಿ. ಕೊನೆಯದಾಗಿ ಸರ್, ರಾಜ್ಯದಲ್ಲಿ NDAಗೆ ತೃಪ್ತಿಕರವಾದ ರಿಸಲ್ಟ್ ಬಂತು ಅಂತ ಅನಿಸ್ತಿದೆ ನಿಮಗೆ? 100% ಇಲ್ಲ, ಬರಲಿಲ್ಲ ರೀ. ಎಲ್ಲಿ ಎಡುವುದಿದೆ ಸರ್ BJP ಮತ್ತು ಮೈತ್ರಿ ಎಲ್ಲಿ ಎಡುವುದಿದೆ? ನನಗೆ ಎಲ್ಲಿ ಎಡವಿದ್ರು ಅನಿಸ್ತಾ ಇದೆ ಅಂದರೆ, ಇವರು ಏನು 7 ಸ್ಟೇಜಲ್ಲಿ ಚುನಾವಣೆ ಇದು ಮಾಡಿದರು, 7 ಹಂತದಲ್ಲಿ ಈ ದೇಶ ಚುನಾವಣೆ ಮಾಡಿದರು. ಅದು ಇದಕ್ಕೆ ಕಾರಣ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಅದೇ ಮೇನ್ ರೀಸನ್, ಅದೇ ಮೇನ್. ನೀವು ಏನೇನೋ ಇರ್ಬೋದು, ಎಲ್ಲದೂ ಕೂಡ ಇದು ಅಂಟ್ಕೊಂಡಿದೆ. ಇದು ಮಾಡದೆ ಹೋಗಿದ್ರೆ 100% 400+ ಬರ್ತಾಯಿತ್ತು ಈ ದೇಶದಲ್ಲಿ NDA.
ಅಂದ್ರೆ ಒಂದೇ ಹಂತದಲ್ಲಿ ಚುನಾವಣೆ ಆಗಿದ್ರೆ 2 ಹಂತದಲ್ಲಿ ಆಗಬೇಕಾಯಿತು, 2 ಹಂತದಲ್ಲಿ ಇಲ್ಲ 3 ಹಂತದಲ್ಲಿ ಆಗಬೇಕಾಯಿತು. 7 ಹಂತ ಹೋಯ್ತು. ಅದೇನು ಮಾಡ್ತು, ತಿಂಗಳಗಟ್ಟಲೆ ಎಳೀತು. ನಮಗೆ ಕೌಂಟಿಂಗೇ ಮರ್ತೋಗಿತ್ತು. ಒಂದು 3 ಹಂತಲಾಗಿದ್ರೆ 100% ಬರ್ತಾ ಇತ್ತು. 100%. ಬೇಕಾದ್ರೆ ನೀವು ಯೋಚನೆ ಮಾಡಿ ನೋಡಿ. ನಾನು ಸ್ವಲ್ಪ ರಾಜಕಾರಣದಲ್ಲಿ ಇನ್ನೂ ಸ್ವಲ್ಪ ಕಲಿಬೇಕು. ಅದು ನನ್ನ ತಿಳುವಳಿಕೆಯಲ್ಲಿ ಏನು ಬಂತು ಅದು ನನ್ನ ಅಭಿಪ್ರಾಯವನ್ನು ತಮ್ಮ ಮುಖಾಂತರ ಸಾರ್ವಜನಿಕ ತಿಳಿಸ್ತಾ ಇದ್ದೀನಿ. ಕುಮಾರಸ್ವಾಮಿ ಅವರು ಸೋಲಿಸ್ಬೇಕಂತ ನೀವೇ ನೋಡ್ತೀರಿ, ನೀವು ಸಹ ಪ್ರಚಾರಕ್ಕೆಲ್ಲ ಹೋಗಿದ್ರಿ. ಎಲ್ಲ ಒಂದು ಕಡೆ ಕುಮಾರಸ್ವಾಮಿ ಸೋಲಿಸಬೇಕಂತ ರೀತಿಯಲ್ಲಿ ಹಾಲಿ CM ಇರ್ಬೋದು, DCM ಇರ್ಬೋದು, ಸಾಕಷ್ಟು ಸಚಿವರು ಇರ್ಬೋದು, ಉಸ್ತುವಾರಿ ಸಚಿವರು ಎಲ್ಲ ಹೋಗಿ ದೊಡ್ಡ ಮಟ್ಟದ ಪ್ರಚಾರವನ್ನು ಮಾಡ್ತಿದ್ರು. ಈ ಒಂದು ಲೀಡ್ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಅನ್ನುವಂಥದ್ದು. ನೋಡಿ, ನಾನು ನಿಮಗೆ ಹಲವಾರು ಸರಿ ಹೇಳಿದ್ದೇನೆ, ಈ ರಾಜ್ಯದಲ್ಲಿ ಕುಮಾರಸ್ವಾಮಿಯವ್ರು ಯಡಿಯೂರಪ್ಪನವ್ರು ಇರ್ಬೋದು, ಸಿದ್ದರಾಮಯ್ಯನವ್ರು ಇರ್ಬೋದು, ದೇರ್ ಆರ್ ದ ಮಾಸ್ ಲೀಡರ್ಸ್. ನಾನು ಮೋದಿ ಅವ್ರಿಗೆ ಮತ್ತು HD ದೇವೇಗೌಡರ ಲೆವೆಲ್ ನಾನು ಸಾಹೇಬ್ರ ಬಗ್ಗೆ ಮಾತಾಡಲ್ಲ. ಇವತ್ತು ನಮ್ಮ ರಾಜ್ಯದಲ್ಲಿ ಕುಮಾರಣ್ಣವರು, ಸಿದ್ದರಾಮಯ್ಯ ಸಾಹೇಬರು, ಹಾಗೆಯೇ ನಮ್ಮ ಯಡಿಯೂರಪ್ಪನವರು. ಸೊ ಇವ್ರನ್ನ ಎಲ್ಲೂ ಕೂಡ ಸೋಲ್ಸೋಕ್ಕೆ ಜನ ಹೋಗಬಾರ್ದು ರೀ. ನಾನು ಪಾರ್ಟಿ ಇದ್ರ ಬಗ್ಗೆ ಮಾತಾಡ್ತಿಲ್ಲ. ಯಾರಾದ್ರೂ ನೋಡಬೇಕು, ಕುಮಾರಸ್ವಾಮಿಯವ್ರನ್ನ ಇವ್ರು ಸೋಲ್ಸ್ಲಿಕ್ಕೆ ಹೋಯ್ತಾರಲ್ಲ, ಇದು ಸರಿನೇನ್ರಿ, ನ್ಯಾಯನೇನ್ರಿ? ಪಾರ್ಟಿನೇ ಮುಗಿಸ್ಬಿಡ್ಬೇಕು ಅಂತ ಹೋಯ್ತಾರಲ್ರಿ, ಸರಿನೇನ್ರಿ? ಇದು ಮನುಷ್ಯನಿಗೆ ಹೊಟ್ಟೆವ್ರು ಇರಬಾರ್ದು ಕಣ್ರಿ. ಮನುಷ್ಯನಿಗೆ ಹೊಟ್ಟೆವ್ರು ಇದೆಯಲ್ಲ, ಅದಕ್ಕಿಂತಲೂ ದೊಡ್ಡ ಇದು ಕೆಟ್ಟ ಕಾಯಿಲೆ ಬೇರೆ ಯಾವುದೂ ಇಲ್ಲ. ಅದರಿಂದಾಗಿ ಅದು ಯಾರ್ಯಾರಂಗೆ ಮಾಡ್ಕೊಂಡ್ರು ಇವತ್ತು ಅವರೇ ಅನುಭವಿಸ್ತಾರೆ ಬಿಡಿ. ಏನ್ರಿ, 100% ನನಗೆ ತೃಪ್ತಿ ಇದೆ. ಎಸ್ ಈ ಗಂಟಲು ಸರಿ ಆಯ್ತು, ಅದೇ ಚೂರು ನನಗೀಗ ಸರಿನಾ, ಈಗ ಸ್ವಲ್ಪ ಗಂಟಲು ಸರಿ ಆಗ್ತದೆ. ನಾವು ಭಾಳ ಇದು ಮಾಡಿದ್ವಿ. ನಂತರನೇ ಲಕ್ಷಾಂತರ ಜನ ಕಷ್ಟಪಟ್ಟಿದ್ದಾರಲ್ಲಿ. ಈ ರಾಜ್ಯರ್ತಕ್ಕಂಥ ಎಷ್ಟೋ ಜನ ಯುವಕರು, ತಾಯಂದಿರು, ಮುಖಂಡರುಗಳು ಬಂದು ಇಲ್ಲಿ ಕೆಲಸ ಮಾಡಿ ಕುಮಾರಣ್ಣವ್ರು ಗೆಲ್ಲಬೇಕಪ್ಪ ಅನ್ನತಕ್ಕಂಥ ಒಂದು ಅವರ ಆರೈಕೆಗಳನ್ನು ತಾಯಿ ಚಾಮುಂಡೇಶ್ವರಿ ಮುಖಾಂತರ ಮತದಾರರಿಗೆ ಆಯ್ಕೆ ಮಾಡಿಕೊಂಡಿದ್ದಾರೆ, ಗೆಲ್ಲಬೇಕು ಅವರು ಅಂತೇಳಿ. ಅದರಿಂದಾಗಿ ಕುಮಾರಣ್ಣ ಸಾಹೇಬರು ಗೆಲ್ಲಬೇಕು. ಗೆದ್ದಿರ್ತಕ್ಕಂಥದ್ದು ಈ ರಾಜ್ಯಕ್ಕೆ ಒಂದು ಒಳ್ಳೆಯ ಸುವರ್ಣ ಯುಗ ಸ್ಟಾರ್ಟ್ ಆಯಿತು ಅಂತೇಳಿ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು. ಇದಿಷ್ಟು ಮಂಚೇಗೌಡರ ಮಾತಾಗಿರುವಂಥದ್ದು. ರಾಜ್ಯದಲ್ಲಿ ಬಂದಿದೆಲ್ಲ ಈ ಒಂದು ಫಲಿತಾಂಶ ನಮಗೆ ಅಷ್ಟೊಂದು ತೃಪ್ತಿಯನ್ನು ತಂದಿಲ್ಲ. ಎಲ್ಲೋ ಒಂದು ಕಡೆ ದೇಶದಲ್ಲಿ 7 ಹಂತದಲ್ಲಿ ಚುನಾವಣೆ ಆಯಿತು. ಅದೆಲ್ಲ ಒಂದು ಕಡೆ NDA ಸೋಲಿಗೆ ಒಂದಷ್ಟು ಡ್ರಾಬ್ಯಾಕ್ ಆಗುತ್ತೆ ಅನ್ನೋ ಮಾತುಗಳು ಹೇಳ್ತಿರ್ಬೋದು. 3 ಹಂತದಲ್ಲಿ ಚುನಾವಣೆ ಆಗಿದ್ರೆ ಮಿನಿಮಮ್ 400 ಸೀಟನ್ನು NDA ತಗೊಳ್ತಿತ್ತು. ಅದರ ಜೊತೆಗೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ಗೆದ್ದಿರುವಂಥದ್ದು ರಾಜ್ಯದಲ್ಲಿ ಒಂದು ಸುವರ್ಣ ಯುಗವನ್ನು ಶುರು ಮಾಡ್ತೆ ಅಂತ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ನಿತೇಶ್ ಜೊತೆ ಬೀರೇಗೌಡ, ನನ್ನೂರ ನ್ಯೂಸ್, ಮೈಸೂರು.